ಭಾರತಿ, ನೀನು ಭಾಳ ದೊಡ್ಡ ತ್ಯಾಗ ಮಾಡಿದಿ ಅಲ್ಲ. ಇದೆಲ್ಲ ಬೇಕಾಗಿತ್ತ? ರೀ ಪಾಪ ರಾಧಾ ನೋಡಿದ್ರೆ ಅಯ್ಯೋ ಅನಿಸ್ತದೆ ನನಗೆ. ಆಕೆ ಕಷ್ಟಪಡೋದು ನನಗೆ ಇಷ್ಟ ಇಲ್ಲ. ಆಕೆಗೆ ಯಾವುದು ತಡ್ಕೊಳೋ ಶಕ್ತಿ ಇಲ್ಲ. ಮೊದಲೇಕ ಆಕೆಗೆ ಮಕ್ಳು ಆಗ್ಬೇಕಂದ್ರೆ ಎಷ್ಟೊಂದು ಕಷ್ಟ ಇತ್ತು. ಮುಂದೂ ಡಾಕ್ಟರ್ ಅಕ್ಕವ ಇಲ್ಲೋ ಮಕ್ಕಳು ಅಂತ ಹೇಳಿದ್ರು. ಅದಕ್ಕೆ ನನ್ನ ಮಗು ಅಲ್ಲಿ ಕೊಟ್ಬಿಡ್ರಿ ಅವರಿಗೆ ಅಂತ ಹೇಳಿದೆ. ನೀವೇನು ಚಿಂತೆ ಮಾಡಬೇಡ್ರಿ. ಈಗ ರಾಧನ ಮಗು ಐತಲ್ಲ, ಅದೇ ಬೆನ್ ಬೇತನ ಹಾಕೊಂಡು ಹುಟ್ಟೈತಲ್ಲ, ಆ ಖುಷಿಗೂ ಏನೂ ಆಗಂಗಿಲ್ಲ. ಅವಳು ಚೆನ್ನಾಗೇ ಇರ್ತಾಳೆ. ನನಗೆ ಇನ್ನೂ ಒಂದು ಮಗು ಹಡಿಬೋದು, ಆದರೆ ಆ ಶಕ್ತಿ ಆಕೆಗಿಲ್ಲ. ಅದಕ್ಕೆ ನಾ ಮಗು ಕೊಟ್ಟಿದ್ರಿ. ಜೀವನ ಪರ್ಯಂತ ಆ ಖುಷಿ ನೋಡ್ಕೊಂಡು ಕೊರಗಬೇಕಾರೆ ಆಕೆ. ಯಾಕೆ ಹಿಂಗತಿ ಆತು ಏನು? ಆದರೂ ನಿಂದು ದೊಡ್ಡ ತ್ಯಾಗಮ್ಮ. ಯಾರೂ ತಮ್ಮ ಹೆತ್ತ ಮಕ್ಕಳನ್ನ ಹಿಂಗತಿ ಕೊಡಂಗಿಲ್ಲ. ಭಾಳ ದೊಡ್ಡ ತ್ಯಾಗ ಮಾಡಿದ್ದೀನಿ ನೀನು. ಏನು ಹೇಳಕತ್ತಾರೆ ಇವರು? ಡಾಕ್ಟರ್ ನೀವು ಏನು ಹೇಳಕತ್ತೀರಿ? ಏನಿಲ್ಲ, ಅದೇ ಇವ್ರ ಮಗುದ ಆಪ್ರೇಷನ್ ಅಂತ ಕೇಳಕ್ಕೆ ಬಂದೆ ನಾನು. ಸರ್ ನೀವೇನೋ ತ್ಯಾಗ ಅದು ಅಂತ ಅನ್ನಕತ್ತಿದ್ರಿ, ಅದು ಏನು ಹೇಳ್ರಿ ಭಾರತೀಕ? ಅದು ಏನು ಹೇಳು? ಏನಿಲ್ಲ, ಅದೇ ನಮ್ಮ ಪಾಪುಗೆ ಆಪ್ರೇಷನ್ ಮಾಡಬೇಕು ಅನ್ನಕತ್ತಿದ್ರು. ಅದಾದ್ರೆ ಹೆಲ್ತ್ ಕಂಡೀಷನ್ ಹೆಂಗಿರುತ್ರಿ ಸರ್ ಅಂತ ಕೇಳಕತ್ತಿದ್ದೆ. ಇಲ್ಲ ಏನೋ ಮುಚ್ಚಿಡಕತ್ತೀರಿ, ಕರೆ ಹೇಳ್ರಿ ಭಾರತೀಕ. ನಾ ಅಷ್ಟು ದೂರನೇ ಕೇಳ್ನ, ನನ್ನ ಹತ್ರ ಸತ್ಯ ಹೇಳು. ಅದು ಆ ಸತ್ಯ ನನ್ನಲ್ಲೇ ಮಣ್ಣಾಗಿ ಹೋಗ್ಬೇಕಂತ ಅನ್ಕೊಂಡಿದ್ದೆ. ನೀ ಇಷ್ಟು ಕೇಳಕತ್ತಿ ಅಂದ್ರೆ ಹೇಳೇಬೇಕು ನಾನು. ಅದು ರಾಧಾನ ಮಗು ಅಲ್ಲ, ಆಕಿ ಕಡೆ ಇರೋದು. ಅದು ನನ್ನ ಮಗು, ನನ್ನ ಕಡೆ ಇರೋ ಮಗು ರಾಧಾಂದು. ಭಾರತಿ ಏನು ಹೇಳಕತ್ತಿ ನೀನು? ಹೌದ್ರಿ ಮೇಡಮ್, ದೊಡ್ಡ ತ್ಯಾಗ ಮಾಡ್ಯಾರ ಅವರು. ನಿಮ್ಮ ಅಣ್ಣನ ಹೆಂಡತಿಗೆ ಮುಂದೆ ಮಕ್ಕಳಾಗೂ ಸಂಭವನೀಯತೆ ಭಾಳ ಕಡಿಮೆ ಐತಿ. ಅದಕ್ಕೆ ಮತ್ತು ಅವರು ಇಲ್ಲ, ನನ್ನ ಮಗುನ ಅವ್ರ ಕಡೆ ಅವ್ರ ಮಡ್ಲನ್ನ ಹಾಕ್ಬಿಡ್ರಿ ಅಂತ ಹೇಳಿದ್ರು. ಅದಕ್ಕೆ ನಾ ಈ ಕೆಲಸ ಮಾಡಬೇಕಾಯ್ತು. ಭಾರತೀಯಕ್ಕ ನಿನಗೆ ಏನು ಹೇಳ್ಬೇಕಂತ ಅರ್ಥ ಆಗ್ತಾ ಇಲ್ಲ ನನಗೆ. ಪಾರು, ಇದನ್ನ ಇಲ್ಲಿಗೆ ಮುಗಿಸ್ಬಿಡು. ಮತ್ತೆ ಯಾರೇ ಕೇಳಿಸ್ಕೊಂಡ್ರೆ ಮತ್ತೆ 1:09 ಆಗ್ತೈತಿ. ಇದು ನನ್ನಲ್ಲೇ ನಿನ್ನಲ್ಲೇ ಡಾಕ್ಟರ್ ಮತ್ತು ನಮ್ಮ ಮನೆಯವರು ಈ 4 ಮಂದಿ ಬಿಟ್ಟು ಇನ್ನೊಬ್ರು ಕಿವಿ ಬೀಳಬಾರ್ದು. ಭಾರತಿ, ನಿನ್ನ ದೊಡ್ಡ ತ್ಯಾಗ. ನೀ ಮಹಾತಾಯಿ ಅದೇವ. ಆದರೂ ನಮ್ಮ ಮನೆಗೆ ಅದು ಏನು ಆಗೈತೋ ಏನೋ ಗೊತ್ತಿಲ್ಲ. ನಮ್ಮ ತಂಗಿದ್ ನೋಡಿದ್ರೆ ಹಂಗಾತು, ನಮ್ಮ ಅಣ್ಣನ ನೋಡಿದ್ರೆ ಹಿಂಗಾತು. ಅದು ಯಾಕೆ ಹಿಂಗತಿ ಆಗಕತ್ತೈತೆ ಏನು? ಆಮೇಲೆ ನಿಮ್ಮ ಮಗುದು ಆಪ್ರೇಷನ್ ಮಾಡಬೇಕು. ಮತ್ತು ಮಗು ಕಂಡೀಷನ್ ಹೆಂಗೆ ಸರ್? ಅದು ಈಗ 1 ತಿಂಗಳು ಮಗು ಆಗಲಿ, ಆದಮೇಲೆ ಆಪ್ರೇಷನ್ ಮಾಡೋಣ. ಅದು ನರದ ಮೇಲೆ ಅಂಕರು ಇಲ್ಲಮ್ಮ. ನರ ಮೇಲಿದ್ರೆ ಮಗು ಉಳಿಯೋದು ಭಾಳ ಕಷ್ಟ ಇತ್ತು. ಆದರೆ ನಿಮ್ಮ ಮಗು ಮಾತ್ರ ಊನ್ ಆಗುತ್ತೆ. ಅಂದ್ರೆ ಇಟ್ ಮೀನ್ಸ್ ಮುಂದೆ ಅಂಗವೈಕಲ್ಯ ಬರುತ್ತೆ. ಕಾಲು ಬರ್ದೇನೂ ಇರ್ಬೋದು, ನಾ ಹೇಳೋಕ್ಕಾಗಲ್ಲ. ಮತ್ತು ಆಯ್ತು ರೀ ಸರ್, ಪಾಲಿ ಬಂದಿದ್ದು ಪಂಚಾಮೃತ ಆಯ್ತು. ಇನ್ನೊಂದು ತಿಂಗಳು ಬಿಟ್ಟು ಆಪ್ರೇಷನ್ ಮಾಡೋಣ ಮಗುದು. ಸರ್ ನಿಮ್ಮ ಕೈ ಮುಗಿತೀನಿ, ಯಾರ ಹತ್ರನೂ ಈ ವಿಚಾರ ಹೇಳಕ್ಕೆ ಹೋಗ್ಬೇಡ್ರಿ. ಪರವ ನಿನಗೂ ಕೈ ಮುಗಿತಿ ಹೇಳ್ತೀನಿ, ಯಾರ ಹತ್ರನೂ ಈ ವಿಚಾರ ಹೇಳಕ್ಕೆ ಹೋಗ್ಬೇಡ. ನಾನು ನಿಮ್ಮಿಬ್ರು ಗಂಡ ಹೆಂಡತಿ ತ್ಯಾಗಕ್ಕೆ ನಾ ಕೈ ಎತ್ತಿ ಮುಗಿಬೇಕು. ಇಷ್ಟು ದೊಡ್ಡ ತ್ಯಾಗ ಮಾಡಿದ್ರಿ ಇಬ್ರು ಗಂಡ ಹೆಂಡತಿ. ನಿಜವಾಗ್ಲೂ ನನ್ನ ಕಣ್ಣಿಗೆ ನೀವಿಬ್ರು ದೇವತೆ ಕಂಡಂಗೆ ಕಾಣಕತ್ತೀರಿ. ದೇವ್ರಿಗೆ ಹೋಲಿಸ್ಬೇಡ ಪರವ ನಮ್ಮನ್ನ. ಆ ದೇವರಷ್ಟು ದೊಡ್ಡವ ನಾನಲ್ಲ. ಎಲ್ರಿಗೂ ಶರಣ್ ರೀ. ಇವತ್ತು ಮುಂಜಾನೆ ಒಂದು ತಪ್ಪಾಗ್ಬಿಟ್ಟೈತಿ. ಅದು ಮನೆಗೆ ಬಂದ ಮಹಾಲಕ್ಷ್ಮಿ ಒಂದು ವಿಡಿಯೋ ಮಾಡಿ ಇಟ್ಬಿಟ್ಟಿದ್ದೀನಿ ರೀ. ಅದನ್ನು ಈ ಕೆಲಸದ ಅರ್ಜೆಂಟ್ನಾಗ ರೀ ಹಾಗೆ ಹಾಕಿಬಿಟ್ಟೆ. ಅದೇ ರೀ, ಒಂದೊಂದ್ಸತಿ ಎಲ್ಲರೂ ಮಿಸ್ಟೇಕ್ ಮಾಡೋದಲ್ಲ, ಹಂಗೆ ನನ್ನ ಕಡೆಯಿಂದನೂ ಆ ಮಿಸ್ಟೇಕ್ ಆಗೈತಿ. ಹಿಂದೆಗಡೆ ಕಾಮೆಂಟ್ ತೆಗೆದು ನೋಡ್ತೀನಿ, ಅಯ್ಯೋ ಹೌದಲ್ಲ, ಮತ್ತೆ ಹೊಳೆ ವಿಡಿಯೋ ನೋಡಿದ್ದೀನಿ ರೀ, ಅಯ್ಯೋ ಹೌದಲ್ಲ ಅಂತ ಅನಿಸ್ತು. ಅದೇ ಎಲ್ಲರೂ ತಪ್ಪು ಮಾಡೋದು ಸಹಜ ಅಲ್ಲ, ಹಾಗೆ ನನ್ನ ಕಡೆಯಿಂದನೂ ಅದೊಂದು ಮಿಸ್ಟೇಕ್ ಆಗೈತಿ. ಬೈ ಮಿಸ್ಟೇಕ್ ಹಂಗತಿ ಹಾಕ್ಬಿಟ್ಟೆ. ಎಲ್ಲರಿಗೂ ಹಿಂಗೆ ಕನ್ಫ್ಯೂಸ್ ಆಗೋದಲ್ರಿ, ನನಗೂ ಒಂದು ಕನ್ಫ್ಯೂಸ್ ಆಯ್ತು ಅಷ್ಟೇ. ನಾಳೆನೇ ವರಮಹಾಲಕ್ಷ್ಮಿ ಹಬ್ಬ ಐತಿ, ಹಂಗಾಗಿ ಅದು ಕೆಲಸದ ಇದ್ರೊಳಗೆ ಗ್ಯಾಪ್ನಾಗ ಮಾಡ್ಕೊತ ಕೆಲಸ ಮಾಡ್ಕೊತಾನೆ ಆ ಗ್ಯಾಪ್ನಾಗ ಮಾಡಕತ್ತೀನಿ ಒಂದೊಂದು ವಿಡಿಯೋ. ಅದು ಸ್ವಲ್ಪ ಹಿಂಗತಿ ಆಯ್ತು ನೋಡ್ರಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ಸ್ ಕೊಟ್ಟು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಅಷ್ಟು ತರ್ಸಿಯವ ಹಬ್ಬಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡೆ? ಹ್ಞೂ ರೀ ಅಮ್ಮ. ಹುಡುಗಿನ ಅವ್ರ ಅಪ್ಪನ ಕೈಯಾಗ ಕಟ್ಟು ಹೊರ ಕಳ್ಸೀನಿ. ಹುಡುಗಿತ್ತಂದ್ರೆ ಏನು ಕೆಲಸನ ಮಾಡಿಸ್ಕೊಡಂಗಿಲ್ಲ. ಅದಕ್ಕೆ ಎತ್ಕೊಂಡು ಹೋರಿಕಿನ ಹೊರಗೆ ಅಂತಾನೆ. ಅವ್ರು ಎತ್ಕೊಂಡು ಹೋದ್ರು, ಅದಕ್ಕೆ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ನೋಡ್ರಿ. ಆಯ್ತು ಬಿಡುವ, ಪೂಜೆಗೆಲ್ಲ ಸಾಮಾನು ತಂದಿದ್ದು ತರಿಸಿಲ್ಲ. ಮತ್ತೆ ಏನಾರು ನೆನಪು ಹಾರಿ ಏನು ನೋಡು. ಏನೂ ಇಲ್ಲ ಅನಿಸ್ತತಿ, ಎಲ್ಲ ಇಲ್ಲೇ ಇಟ್ಟಿನಿ, ಒಂದಿಟ ನೀವು ನೋಡಿಬಿಡ್ರಿ. ಈ ಹುಡುಗರು ಗದ್ದಲ್ದಾಗ ನಮಗೂ ನೆನಪಾಗಂಗಿಲ್ಲ. ಅದಕ್ಕೆ ಎಲ್ಲನೂ ಒಂದೊಂದು ಕಡೆ ಜೋಡಿಸಿ ಇಡಕ್ಕಂತ ಬರಕತ್ತೀನಿ ನಾನು. ಮತ್ತು ಪೂಜೆದಾಗ ಪೂಜೆ ಮಾಡೋ ಮುಂದೆ ನೆನಪಾಗ್ಬಿಡ್ತೈತೆ, ಇದನ್ನು ತಂದಿಲ್ಲ ಅದನ್ನು ತಂದಿಲ್ಲ ಅಂತ ಅನಿಸ್ಬಿಡ್ತೈತಿ. ಹೌದು, ಏನು ನೋಡ್ತೀನಿ, ಹೂವು ಹಣ್ಣು ಎಲ್ಲ ತಂದ್ಯಾ? ಈ ಒಡೆದಿದ್ದ ಕಾಯಿ ಅದಕ್ಕೆ ಇಟ್ಟಿವಿ. 5 ಕಾಯಿ ತರ್ಸೀನಿ, ಒಂದು ಆಣ್ ಬಿಟ್ಬಿಟ್ಟೈತ್ರಿ. ಅದಕ್ಕೆ ಅದನ್ನು ಪೂರ್ತಿ ಬಿಟ್ಟೆ. ನಾಳೆ ಮತ್ತು ಬ್ಯಾಳಿ ಪಾಳಿ ಹಾಕಿವಲ್ಲ, ಹೋಳಿಗೆ ಸಾರಿಗೆ ಅದಕ್ಕೆ ಬರ್ತೈತಂತೆ ಬಿಟ್ಟೆ. ನಾಳೆ ಹೋಳಿಗೆ ಮಾಡೋಣ್ರಿ. ಹೋಳಿಗೆ ಮಾಡು, ಕೋಸಂಬರಿ ಮಾಡು, ಹೆಸರು ಬಾಡಿ ಕೋಸಂಬರಿ ಜೀವ ಇವ ಲಕ್ಷ್ಮವ ಅದನ್ನು ಮಾಡು. ಹಂಗೆ ಬಜ್ಜಿ ಕರಿ, ಮತ್ತು ಇವನ್ನ ಉಂಡಿ ಪಂಡಿ ಚಕ್ಲಿ ಮಾಡಿಟ್ಟಿ ಇಲ್ಲ? ಚಕ್ಲಿ ಒಂದು ಮಾಡಿಲ್ರಿ, ಚಕ್ಲಿ ಮಾಡ್ಬೇಕ್ರಿ ಇನ್ಮೇಲೆ.
ನಾನು ಒಟ್ಟು ಕೈ ಕೊಡ್ತೀನಿ ಅಂದ್ರೆ ಬ್ಯಾಡ ಅಂತೀವ ಎಲ್ಲ ಒಬ್ಬೇಕೆ ಮಾಡ್ಕೊತೀನಿ ನೀನು ನಾಟು ಹಿಟ್ಟು ಮಿದ್ದೆ ಕೊಡ್ತೀನಿ ಅಂತ ನೀನು ಚಕ್ಲಿ ಮಾಡಿ ನಡಿ ಬ್ಯಾಡ್ರಿ ನಾ ಎಲ್ಲ ಮಾಡ್ಕೊತೀನಿ ಒಬ್ಬೇಕೆ ಏಟಂತ ಮಾಡ್ತಿ ಬ್ಯಾಡ್ ನಡಿ ನಾನು ಬರ್ತೀನಿ ನಡಿ ಮಾಡಿ ನಡಿ ನಾಳೆ ಕಳ್ಸ ಇಡಕ್ಕೆ ಕೊಡ ಎಲ್ಲೈತಿ ಅಲ್ಲಿ ಇಟ್ಟಿನಲ್ರಿ ನಾನು ಹಂಗೆ ಅವು ಮೈನೇಲಿ ಇಟ್ನಲ್ಲ ಆಗ ಅಲ್ಲೇ ಇಟ್ಟು ನೋಡ್ರಿ ಹಣ್ಣಿಂದ ಪುಟ್ಟಿ ಮಗ್ಲ ಹೌದಾ ನನಗೂ ಅದು ಕಾಣಲಿಲ್ಲ ಬಿಡವ ಒಂದಿಷ್ಟು ಶಾವಂತಿಗೆ ತರಿಸ್ಬೇಕಿತ್ತು ಹೌದಲ್ರಿ ಶಾವಂತಿಗೆ ಮತ್ತೇನು ತರಿಸ್ಬೇಕ್ರಿ ಕಮಲು ತರಿಸು ಎಲ್ಲಾನು ತುಟ್ಟಿನವ್ರಿ ಮತ್ತು ಹಬ್ಬ ಹರಿದಿನ ಅಂದ್ರೆ ಮತ್ತು ಅವರು ಅದ್ರಾಗ ವ್ಯಾಪಾರ ಮಾಡ್ಕೊನಾರು ಮತ್ತು ಅದ್ರಾಗ ಒಂದಿಟ್ಟು ಅವರು ತಮ್ಮ ಜೀವನೋಪಾಯ ಮಾಡ್ಕೊನಾರವ ಮತ್ತು ಹಣ್ಣು ಪಣ್ಣು ಹೂವು ಮತ್ತು ಅದು ಸೀಸನ್ ಇದ್ದಾಗ ಅವರು ಮತ್ತು ತಮ್ಮ ವ್ಯಾಪಾರ ಮಾಡ್ಕೊನಾರು ಹೌದೌದ್ರಿ ಮತ್ತು 4 ಶಮೆ ತೊಳೆದಿಟ್ಟೀನಿ ರೀ 4 ಶಮೆ ಒಂದು ಇದು ಏನು ಅದು ಕಾಮಾಕ್ಷಿ ದೀಪ ಅದೊಂದು ತಿಕ್ಕಿಟ್ಬಿಡು ಕಾಮಾಕ್ಷಿ ದೀಪ ಹಚ್ಚಬೇಕವ ತುಪ್ಪ ತರಿಸಿ ಇಲ್ಲ ತುಪ್ಪ ತರ್ಸೀನಿ ರೀ ಅವು 4 ದೀಪಕ್ಕೆ ಎಣ್ಣೆ ಹಾಕು ಆ ಕಾಮಾಕ್ಷಿ ದೀಪಕ್ಕೆ ತುಪ್ಪ ಹಾಕಿ ಹಚ್ಚು ನಾಳೆ ಹ್ಞೂ ರೀ ನೋಡುವ ಈ ವರಮಹಾಲಕ್ಷ್ಮಿ ವ್ರತ ಮಾಡು ನೋಡಕಂತಿ ಮುಂದಿನ ವರ್ಷ ಅನ್ನೋರೊಳಗೆ ನೀ ಏನೇನು ಕಳ್ಕೊಂಡಿಲ್ಲ ಅದೆಲ್ಲ ಹೊಳೆ ಮರಳು ಸಿಗ್ತದೆ ನಿನಗೆ ನಿಮ್ಮ ಬಾಯಿ ಹರ್ಕಿಲಿಂದ ಅಷ್ಟಾದ್ರೆ ಸಾಕ್ರಿ ಸುಮಿತ್ರಾ ಫೋನ್ ಹಚ್ಚಿದ್ದೇನ ಏನು ಪತ್ತಿನೇ ಇಲ್ಲಲ್ಲ ನನಗೂ ಫೋನ್ ಹಚ್ಚಿಲ್ಲಕ್ಕಿ ಹಚ್ಚಿದ್ದೀನಿ ರೀ ದವಾಖಾನಿಗೆ ಹೋಗಿದ್ಲಂತ ಎಲ್ಲ ಕೂಸೋದು ಆರಾಮೈತೆ ಅಂತ ಅಂದ್ಲು ಉಂಡಿ ತೊಗೊಂಡು ಹೋಗ್ಬೇಕಿತ್ತವ ಉಂಡಿನೂ ತೊಗೊಂಡು ಹೋಗಲಿಲ್ಲ ಯಾರು ಹೋಗ್ಬೇಕು ಸುಮ್ಮನೆ ನಿನ್ನ ಗಂಡ ಹೊಕ್ಕ ನಾನು ಕೇಳು ಉಂಡಿ ಕೊಟ್ಟು ಕಳ್ಸನು ಮತ್ತು ಪಾಪ ಆಕಿಗೆ ತವ್ರ ಮನೆ ಆಸೆ ಇರಂಗಿಲ್ಲ ನೋಡು ನನಗೆ ಉಂಡಿ ಕೊಟ್ಟು ಕಳಿಸ್ಲೇ ಇಲ್ಲ ಅಂತಂತ ಒಂದಿವ್ಸ ಉಂಡಿ ಮಾಡೋನು ಹಂಗೆ ಪಾರವ್ರ ಮನೆಗಸ ಮತ್ತು ಆಕೆ ಸುಮಿತ್ರಾಗಸ ಕೊಟ್ಬಿಡ್ನಂತ ಒಂದಿವ್ಸ ಅಮ್ಮಾರ ಮನೆಗೆ ಆಯ್ತು ರೀ ಅಮ್ಮ ಹಬ್ಬದ ವಾತಾವರಣ ಅಂದರೆ ಎಷ್ಟು ಚಂದ ಇರ್ತೈತಲ್ರಿ ಅಮ್ಮ ಮತ್ತು ಹಬ್ಬ ಅಂತ ಎದಕ್ಕೆ ಮಾಡ್ಯಾರವ ಎಲ್ಲರೂ ಕೂಡಿ ಒಂದಾಗಿ ಸಂಭ್ರಮದಿಂದ ಆಚರಣೆ ಮಾಡಲಿ ಅಂತೇಳಿ ಇಂಥ ಹಬ್ಬ ಹರಿದಿನ ಮಾಡ್ಯಾರ ಎನ್ನ ನಿನ್ನ ಮಗಳು ಹೆಂಗದಾಳ ಭಾರಿ ಅದಳವ ನೋಡಾಕ ನಮ್ಮ ಪಾರವನ್ ಗತಿನ ಅದಳ ಅಂತಾರ ಹ್ಞೂನಪ್ಪ ಎಲ್ಲದಕ್ಕೂ ಪಾರವಕ್ಕನ್ನು ಹೋಲಿಸ್ತೀರಿ ಯಾಕಂದ್ರೆ ಆಕಿ ದೊಡ್ಡ ತಹಸೀಲ್ದಾರ್ ಅಲ್ಲ ಎಲ್ಲದಕ್ಕೂ ಆಕಿನ ಹೋಲಿಸ್ತೀರಿ ಹಂಗೇನಿಲ್ ಬೇ ಆದ್ರೆ ಮೂಗ್ ಮಾತ್ರ ನಿಂದ ಮಂಡ ಮೂಗ್ ಐತಿ ಅಂತ ಅಂದ್ರು ಅಷ್ಟ್ರು ಆ ಮಗನ್ಲ ಆತ್ ಬಿಡಪ್ಪ ನಾ ಗಂಡ ಹಡ್ದೀನಿ ನೀ ಹೆಣ್ಣು ಹಡ್ದಿ ಬಿಗತನ ಮಾಡೋಣಂತ ಹೆಣ್ಣು ಹಡ್ದಾರ ಗಂಡ ಹಡ್ದಾರ ಮುಂದೆ ತಲೆ ಡಗ್ಗ ಬೇಕು ಅನ್ನ ನೋಡೋಣ ಅಂತಳವ ಮುಂದೆ ಯಾರು ಡೋಗ್ತಾರ ಅಂತೇಳಿ ಮತ್ತು ಹೆಣ್ಣಿನ ಸಂಖ್ಯೆ ಅಂತೂ ಕಡಿಮೆ ಆಗೈತಿ ಮತ್ತು ನೀವ ಬೀಗರು ತಾಂಬೂಲ್ ತಟ್ಟಿ ಹಿಡ್ಕೊಂಡು ನನ್ನ ಮಗಗ ಹೆಣ್ಣು ಕೊಡ್ರಿ ಅಂತೇಳಿ ಬಂದು ನೀವ ನಮ್ಮ ಕಾಲು ಹಿಡ್ಕೊಬಾರ್ದು ಅನ್ನೋದು ಏನೈತಿ ನೋಡೋಣಂತ ಬಾ ಅಂತ ಕಾಲಂಕರು ಎಂದು ಬರಂಗಿಲ್ಲ ಅಕ್ಕ ಅಲ್ಲಿ ಅದಾನ ಅಲ್ಲಿ ಆಫೀಸ್ನಾಗಿಂದ ಬಂದ್ಲು ಅಲ್ಲೇ ಕೂತಾಳ ಮತ್ತು ರಾಧನು ಬಟ್ಟಿ ಬರೀ ಏನ ತೊಗೊಂಬರ್ರಿ ಅಂತ ಹೇಳಿ ಕಳ್ಸಿದ್ರವ ನಾನು ಅವನ್ ಕರ್ಕೊಂಡ್ಬಂದೆ ನಾನು ನಮ್ಮ ಅತ್ತಿಯರ್ ಫೋನ್ ಹಚ್ಚಿದ್ರು ಹೇಳಿದ್ನ್ಯಾ ಅವರು ಇವತ್ತು ಬರ್ಬೋದು ಅಲ್ಲೇ ದವಾಖಾನೆ ಬರ್ತಾರ ನೋಡು ಆಯ್ತಾ ಒಂದಿಟ್ಟು ಸಜ್ಕ ಮಾಡ್ಬೇಕಂತ ತೆಳ್ಳನ್ ಸಜ್ಕ ಮಾಡ್ರಿ ಚಿಗವ ಒಟ್ಟು ಬುತ್ತಿ ಕಟ್ಟಿ ಇಟ್ಟಾಳ ಸಜ್ಕ ಮಾಡ್ಯಾಳ ತತ್ತಿ ಕುದಿಸಿಟ್ಟಾಳ ಮೆತ್ತ ನನ್ನ ಮಾಡಿಟ್ಟಾಳ ಈ ಬುತ್ತಿ ತಗೊಂಡು ಹೋಗುದು ಅಂದ ಎಲ್ಲ ಅರಿಬಿ ಅನ್ಸಡಿ ಎಲ್ಲ ಒಂದ್ ಚೀಲದಾಗ ಕಟ್ಟಿಟ್ಟಾಳ ಆಯ್ತಳವ ಅಲ್ಲಿ ನಿಂದು ಪೆಟ್ರೋಲ್ ಬಂಕಿಂದ ಏನಾಗ್ತದ ಮತ್ತ ಓಪನಿಂಗ್ ಮಾಡ್ತೀನಿ ಅಂದಿ ಅಮ್ಮನ ಕೇಳಿದ್ನ್ಯಾ ಮತ್ತು ಈಗ ಇದ್ ದಿನ ಏನೂ ಮಾಡಕ್ ಬರಂಗಿಲ್ಲ ಅಂತ ಅದೇನೇನ ಪೂಜೆ ಮಾಡ್ಬೇಕಂತ ಅದೇನ ಗಂಗೆ ಪೂಜೆ ಮಾಡಿ 5 ದಿನ ಅದೇನ ಸೂಟ್ಕ ಕಳ್ಕೊಬೇಕು ಅಂತೇಳಿ ಅಂದ್ಲ ಅಮ್ಮ ಇನ್ನು ಜಗ್ ದಿವ್ಸ ಅದಾವಳಪ್ಪ ಅದ್ರಾಗ ಒಂದ್ ಚಲೋ ದಿವ್ಸ ನೋಡ್ಕೊಂಡು ಓಪನಿಂಗ್ ಮಾಡೋಣ ಅಂತ ಅಂದ್ಲು ವರಮಹಾಲಕ್ಷ್ಮಿ ಹಬ್ಬ ಎಲ್ಲರೂ ಧೂಮ್ಧಾಮಾಗಿ ಮಾಡಕತ್ತಾರ ಯತ್ತಿ ನಾವು ಮಾಡೋಣ ಯತ್ತಿ ಯವ್ವ ಎಂದು ಮಾಡಿಲ್ಲ ಬಿಡಲಿ ನಾವು ಓಂ ಬರ್ತತ ಏನಿಲ್ಲ ಯಾರಿಗೂ ಗೊತ್ತು ನಮ್ಮ ಖಾನ್ದಾನ್ದಾಗ ಮಾಡಿಲ್ಲ ಬಿಡ ಹಂಗ ಯತ್ತಿ ದೇವ್ರ ಪೂಜೆದಾಗ ಎಲ್ಲ ಏನೈತಿ ಖಾನ್ದಾನ್ದಾಗ ಮಾಡಿಲ್ಲ ಅದ್ರ ಮಾಡಿಲ್ಲ ಅಂತೇಳಿ ಯವ್ವ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರ ಚಲೋ ಆಕತಿ ಅಂತ ಆಯತ್ತಿ ಮಾಡ್ತೀನಿ ಆಯತ್ತಿ ಸರಿ ಆಯ್ತವ ಮಾಡುವಕ್ಕಿಗೆ ಯಾಕೆ ಬೇಡ ಅನ್ಲಿ ಯತ್ತಿ ಮನಿ ಎಲ್ಲ ಸ್ವಚ್ಛ ಮಾಡ್ಕೊಂಡಿನಿ ಮತ್ತು ನಾಳೆ ಐತಿ ಹಬ್ಬ ಮತ್ತು ಸೀರೆ ತರಬೇಕು ಮತ್ತು ಸಾಮಾನು ಸಟ್ಟಿ ತರಬೇಕೈತಿ ಎಲ್ಲ ಏಕದಮ್ ಕೈಯದಿ ಮ್ಯಾಗ ಬಂತಲ್ಲಿ ಏನು ಮಾಡೋದು ತಡಿ ನನ್ನ ಹತ್ರ ಒಂದು 3-4 ಸಾವಿರ ರೂಪಾಯಿ ಅದಾವು ಕೊಡ್ತೀನಿ ಅದ್ರಾಗ ಒಟ್ಟು ರೇಷನ್ ಮಾಡ್ಕೊಂಡು ಹೂವು ಹಂಪ್ಲ ಎಲ್ಲ ತಗೊಂಡು ಅದ್ರಾಗ ನೋಡ್ಕೊಂಡು ಒಂದು ಸೀರೆ ತಗೊಂಡು ಬಾ ಎತ್ತಿ ಎತ್ತಿ ನೋಡವ ಈಗ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೇಕಂತ ಅನ್ನಕತ್ತೀನಿ ಕೈಯಾಗ ಕಾಸಿಲ್ಲ ಹೆಂಗೆ ನೋಡ ಎತ್ತಿ ನಮ್ದು ಮುಂದಿನ ವರ್ಷ ನಿಮ್ಗೂ ಚಲೋ ಆಕತ್ಯಾಳ ಮುಂದಿನ ವರ್ಷ ನೋಡಕಂತಿ ನೀನ ಹೆಂಗಿರ್ತಿ ಮುಂದಿನ ವರ್ಷ ನಿನಗೂ ಚಲೋ ಆಕೈತಿ ನಿಷ್ಠೆದಿಂದ ವರಮಹಾಲಕ್ಷ್ಮಿ ಹಬ್ಬ ಮಾಡು ಆ ತಾಯಿ ಕೊಡ್ತಾಳ ನಿನಗ ರೊಕ್ಕ ಯಾವ ಮೂಲೆಗಿಂದರ ಆಯ್ತವ ಎತ್ತಿ ಮತ್ತ ಅದೇನೋ ಬೆಳ್ಳಿದು ಇದನ್ನ ಕಾಯಿನ್ ಹಾಕ್ಬೇಕು ಬಂಗಾರ ಕಾಯಿನ್ ಹಾಕ್ಬೇಕಂತಾರಲ್ಲ
ಕೊಡ್ತಾರೋ ಹಾಕರ್ಲಿ. ನಮ್ಮ ಹತ್ರ ಏನು ಶಕ್ತಿ ಅನುಸಾರವಾಗಿ ಮಾಡ್ಬೇಕು, ಏನ್ ಇರ್ತದ ಅದನ್ನ ಮಾಡಿ ಹಾಕ್ಬೇಕವ. ಅವಲನ ಬಂಗಾರನ ತಂದಾಕು, ಬೆಳ್ಳಿನ ತಂದಾಕಂದ್ರ ಹೆಂಗ? ಏನ್ ಸಾಲ ಮಾಡಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋದನ ಹೇಳು? ನಮ್ಗೆ ಏಟ್ ಶಕ್ತಿ ಕೊಟ್ಟಾಳ ಆ ತಾಯಿ, ಆಟ ಮಾಡೋನು. ಮುಂದಿನ ವರ್ಷ ಬಂಗಾರದ ಕಾಯಿನು ಬೆಳ್ಳಿ ಕಾಯಿನ್ ತಗೊಂಡು ಅಷ್ಟು ಶಕ್ತಿ ಕೊಡ್ಲಿ ಆ ವರಮಹಾಲಕ್ಷ್ಮಿ. ಅದನ್ನ ತಗೊಂಡ್ ಮಾಡೋಣಂತ ಮುಂದಿನ ವರ್ಷ. ಈಗ ಇದ್ದಿದ್ರಾಗ ಜೈ. ಆತೈತಿ ಎತ್ತಿ ಸೀರೆ ತರಕ್ ಹೋಗುನ್ ಬಾರ. ಒಲಿ ಬಿಡಲಿ, ಕಾಲು ಒಂದ್ ಹಿಡ್ಕೊಂಡ್ ಬಿಟ್ಟ ನಾನು. ಅವನ್ ಯಾರ ಒಂದಿಟ್ಟು ಚೌಕಾಸಿ ಮಾಡ್ತಿ ಸೀರೆನ, ನನಗ ಚೌಕಾಸಿ ಮಾಡಕ್ ಬರಂಗಿಲ್ಲ, ಬಾರ ಎತ್ತಿ. ಅಲ್ಲಲ್ಲಿ ಒಬ್ಬಕ್ಕೆ ಎಲ್ಲ ಮಾಡಕ್ಕಾಗತ್ತ? ನಿಮ್ಮವ್ರಿಗೆ ಇಲ್ಲೇ ಬಾ ಅಂತ ಹೇಳ್ಬಿಡ್ಬೇಕು ಇಲ್ಲಿ ಹಬ್ಬಕ್ಕೆ. ಅಯ್ಯೋ ನಮ್ ತಲೆಯಾಗ ಇದ್ದಿದ್ದೆ ಇಲ್ಲ ಐತಿ. ನಮ್ ತಂಗಿಗೆ ಹಂಗಾರ ಅವನ್ನ ಕರೆಸ್ತಂತ ತಡಿ. ಸ್ವಾದಿಗೇಡಿ ಫೋನ್ ಹಚ್ಚಿ ಸದ್ಯಕ್ಕೆ. ಸಂಜೆ ಮುಂದೆ ಬಂದು ಬಿಡ್ತಾರ ಅವ್ರು. ಆಟಾಡಿ ಎತ್ತಿ, ಆಟ ಮಾಡ್ತೀನಂತ. ಈಗ ಬಾ ಹೋಗುನು, ಮತ್ತು ಬಾಳ ಆಗೈತಿ. ಮಳಿ ಒಂದ್ ಈಗ ಆಗ ಅಂತತೇವ. ಈ ಹಬ್ಬ ಹರಿದಿನ ಬಂದ್ರು ಇದೊಂದು ಮಳಿ ಒಂದು ಗನ ತಿಂಡಿ ಬಿಡ ಎತ್ತಿ. ಮುದ್ದಾಂ ಬರ್ತತಿವ ಈ ಮಳಿ. ಏನ್ ಎತ್ತಿ ಪಾಪ ಬರ್ತಕ್ಕದವಲ್ಲ. ಯಾರ್ಲಿ ಅದ ಅವ ಗುಂಡತೈಲಿ ಗೋವಿಂದಪ್ಪ, ಏನಂತಾರ ಅವ್ನು, ತಿರುಪತಿ ಅಪ್ಪನ ಗೋವಿಂದಪ್ಪ. ತಿರುಪತಿ ಏನಾತ? ಅವ್ನ ಹೆಂಡತಿಗೆ ಕೂಸು ಹುಟ್ಟೈತಂತ, ಹೆಣ್ಣುಡುಗಿ ಬ್ಯಾನ್ ಬ್ಯಾತಾಳ ಹುಣ್ಣೈತಂತ ಎತ್ತಿ ಬೆನ್ನಾಗ. ಪಾಪ ಯವ್ವ, ಹೆಣ್ಮಾಡಿ ಎಷ್ಟು ಚಲೋ ಹೆಣ್ಮಾಡಿ ಎತ್ತಿ, ಹೆಂಗಾಗಿರ್ಬೇಕು ಎತ್ತಿ. ಜಡ್ಡು ಜಾಪತ್ರಿ ಹೇಳಿ ಕೇಳ್ಬಿಡ್ತತೆ ಏನವ ಹಂಗ. ಎತ್ತಿ ಖುಷಿಗೆ ಏನು ಆಗಂಗಿಲ್ಲ ನೋಡಿಲ್ಲ. ಅವು ಬೆನ್ನ ಬ್ಯಾತಾಳ ಹುಣ್ಣಂದ್ರ ಅವು ಬೆನ್ನಾಗ ಬೆನ್ನಿನ ಹುರಿಗೆ ಅಂಟ್ಕೊಂಡಿರ್ತದದು. ಕೆಲವೊಂದು ಮಕ್ಕಳು ಬದುಕ್ತಾವು, ಕೆಲವೊಂದು ಮಕ್ಕಳು ಒಂದು 5-6 ವರ್ಷ ಇದ್ದು ಖಾಲಿ ಹಾಕಾವು. ಅದು ಬೆನ್ನು ಬ್ಯಾತಾಳ ಹುಣ್ಣು ಏನ ಹಂಗ ಚರ್ಮದ ಮ್ಯಾ ಬೆಳೆದತ್ತು, ಏನ ಹುರಿಗೆ ಹಚ್ಕೊಂಡ ಬೆಳೆದತಿ, ಯಾರಿಗೆ ಗೊತ್ತು. ಅದು ಮೇನ್ ಹುರಿ ಇರ್ತತಲ್ಲ, ನರಕ್ಕೆ ಹತ್ತಿತ್ತಂದ್ರೆ ಮುಗೀತು. ಆಪ್ರೇಷನ್ ಮಾಡಿದ್ರೆ ಸುದ್ದ ಹಾಕಾರ. ಆದ್ರೆ ಏನವ ಒಂದಿಟ್ಟು ಬೇಕಾದಂಗೆ ಆದ್ರೂ ಅವು ಒಂದಿಟ್ಟು ಊನ್ ಹಾಕಾವು. ಏನಾರ ಯಾಕೆ ಹೊಲ್ದಕ್ಕೆ ಬಿಡ ಎತ್ತಿ ಪಾಪವ ಯವ್ವ. ಚಲೋ ಆದ್ರೆ ಸಾಕು. ಆಕಿ ಇಕ್ಕಿದ್ರ ಅದನ್ನು ಹೊಡೆದ ಅಂತ ಎತ್ತಿ ಅಲ್ಲೇ ಮಾತಾಡ್ಸ್ಕೊಂಡ್ಬರುನ ಇಬ್ರು. ಆಕಿ ಹೆಣ್ಣು ಹೊಡೆದ ಅಂತ. ನಾತ್ ನಡಿ ಹಂಗದ್ರ ಇಬ್ರು ಅಲ್ಲೇ ಮಾತಾಡ್ಸ್ಕೊಂಡ್ ಬಂದ್ರ ಆತ. ಒಂದು ಬ್ರೆಡ್ ಬಂಡಲು ಬಿಸ್ಕಿಟ್ ಬಂಡಲ್ ಕೊಟ್ಟು ಮಾತಾಡ್ಸ್ಕೊಂಡ್ಬರುನಂತ. ಹೆಸರು ಇಡು ಮುಂದಾಗ ಎಚ್ಚ ತೊಗೊಂಡು ಹೋಗಿ ಕೊಡುನಂತ. ಆಟ ಮಾಡೋನ್ ತಗೋ ಎತ್ತಿ.